ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಮಳವಳ್ಳಿ ತಾಲೂಕಿನ ಅಗಸನಪುರ, ಹುಸ್ಕೂರು, ಬೆಳ್ತೂರು, ಎತ್ತಂಬಾಡಿ, ಅಂತರಹಳ್ಳಿ, ಬಾಣಸಮುದ್ರ, ಕೋಡಿಪುರ, ಹುಲ್ಲೇಗಾಲ, ಹುಲ್ಲಹಳ್ಳಿ, ದನಗೂರು, ಡಿ ಹಲಸಹಳ್ಳಿ, ಮೇಗಳಾಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಂದಾಜು 5,80,00,000 ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಗೌಡಗೆರೆ, ಅಗಸನಪುರ, ಬಾಣಗನಹಳ್ಳಿ, ಹುಸ್ಕೂರು, ಹೊಸಪುರ, ಹುಲ್ಲಹಳ್ಳಿ, ಚನ್ನಿಪುರ, ದಬ್ಬಹಳ್ಳಿ, ಆಲದಹಳ್ಳಿ, ಗಾಜನೂರು, ಕ್ಯಾತೆಗೊಂಡನ ದೊಡ್ಡಿ, ಅಂಕನ ಗ್ರಾಮಗಳಲ್ಲಿ ತಲಾ 10 ಲಕ್ಷ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಒಟ್ಟು 1,20,00,000 ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಗಳು ಜಾರಿಗೊಳ್ಳಲಿವೆ ಎಂದು ತಿಳಿಸಿದ್ದಾರೆ. ಇದಲ್ಲದೆ ಮೇಗಳಾಪುರ ಮತ್ತು ನಿಡಘಟ್ಟ ಗ್ರಾಮಗಳಲ್ಲಿ ತಲಾ 15 ಲಕ್ಷ ವೆಚ್ಚದಲ್ಲಿ ಸಾಹಳ್ಳಿ, ಅಪ್ಪಾಜಯ್ಯನ ದೊಡ್ಡಿ, ಬೆಳ್ತೂರು, ಎತ್ತಂಬಾಡಿ, ಅಂತರಹಳ್ಳಿ, ದಡಮಹಳ್ಳಿ, ಹುಲ್ಲಹಳ್ಳಿ, ಕೋಡಿಪುರ, ಬಾಣಸಮುದ್ರ, ಡಿ ಹಲಸಹಳ್ಳಿ, ದನಗೂರು ಗ್ರಾಮಗಳಲ್ಲಿ ತಲಾ 20 ಲಕ್ಷ ವೆಚ್ಚದಲ್ಲಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಹುಲ್ಲೇಗಾಲ ಗ್ರಾಮದಲ್ಲಿ 30 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗಳು ನಡೆಯಲಿದೆ. ಈ ಎಲ್ಲ ಯೋಜನೆಗಳಿಗೆ ಒಟ್ಟು 2,80,00,000 ರೂಪಾಯಿ ವೆಚ್ಚ ನಿಗದಿಯಾಗಿದೆ ಎಂದು ವಿವರಿಸಿದ್ದಾರೆ. ಕಸಬಾ ಹೋಬಳಿಯ 29 ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ 4,50,00,000 ಅನುದಾನವನ್ನು ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಗಳಲ್ಲಿ ಬಳಸಲಾಗಿದೆ. ಜನರ ಬೀದಿಗಳಿಗೆ ಅನುದಾನ ಲಭ್ಯವಿಲ್ಲದ ಹಿನ್ನೆಲೆ ವಿಶೇಷ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಮಳವಳ್ಳಿ ತಾಲೂಕು ರಾಜ್ಯದಲ್ಲೇ ಹಿಂದುಳಿದ ತಾಲೂಕುಗಳಲ್ಲೊಂದು ಆಗಿದ್ದು, ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ಸಮಗ್ರ ಅಭಿವೃದ್ಧಿ ಸಾಧಿಸಲಾಗುವುದು ಎಂದರು. ತಾಲೂಕಿನ 26 ದೇವಸ್ಥಾನಗಳ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಗಾಗಿ ಅಂದಾಜು 1,30,30,00,000 ಅನುದಾನ ಒದಗಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಸಹಕಾರದೊಂದಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಡಿಜಿಟಲೀಕರಣ ವ್ಯವಸ್ಥೆ ಜಾರಿಗೆ ತಂದು ರಾಜ್ಯದಲ್ಲೇ ಮಾದರಿಯಾಗುವಂತೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ತಾವು ನಿರಂತರವಾಗಿ ಶ್ರಮಿಸುವುದಾಗಿ ಅವರು ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮನಮೂಲ್ ಉಪಾಧ್ಯಕ್ಷ ಕೃಷ್ಣೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಆರ್ಎನ್ ವಿಶ್ವಾಸ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಹದೇವ, ಟಿಎಪಿಸಿಎಂ ಅಧ್ಯಕ್ಷ ಲಿಂಗರಾಜು, ನಿರ್ದೇಶಕ ದೇವರಾಜು, ಸತೀಶ್, ದಿಲೀಪ್, ಪುಟ್ಟಸ್ವಾಮಿ, ಕೆಡಿಪಿ ಸದಸ್ಯ ಶಶಿರಾಜ್, ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಭುಲಿಂಗು, ಮುಖಂಡರಾದ ಸಾದಿಕ್ ಪಾಷಾ, ದೊಡ್ಡಸ್ವಾಮಿ, ಶಿವಲಿಂಗಯ್ಯ, ಶಿವಕುಮಾರ್, ಮೋಹನ್ ಕುಮಾರ್, ಕೃಷ್ಣಮೂರ್ತಿ, ಚಿಕ್ಕಸ್ವಾಮಿ, ಶ್ರೀನಿವಾಸ್, ಸಿದ್ದರಾಜು, ಪುರಿಗಾಲಿ, ದೀಪು ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್, ಎನ್ಕೆಎಸ್ ಟಿವಿ4 ಮಂಡ್ಯ. ಸುಮಾರು 29 ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇವತ್ತು ಮಳವಳ್ಳಿ ತಾಲೂಕಿನ ಸುಮಾರು ಒಟ್ಟು 21 ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಸುಮಾರು 4,50,00,000 ಅನುದಾನದಲ್ಲಿ ವಿವಿಧ ಗ್ರಾಮಗಳಲ್ಲಿ ಕಸಬಾ ಹೋಬಳಿನಲ್ಲಿ ಇವತ್ತು ಒಂದು ಜನರಲ್ ಬೀದಿಗಳು ಪ್ರಮುಖವಾಗಿ ಎಸ್ಸಿಪಿ ಟಿಎಸ್ಪಿ ಅನುದಾನ ಸಿಗ್ತಿತ್ತು. ಈ ಜನರಲ್ ಬೀದಿಗಳಿಗೆ ಅನುದಾನದ ಲಭ್ಯತೆ ಇರಲಿದ್ದರಿಂದ ವಿಶೇಷ ಅನುದಾನವನ್ನು ನಾನು ಸರ್ಕಾರದಿಂದ ಪಡ್ಕೊಂಡು ಇವತ್ತು ಸುಮಾರು 4,5 ಕೋಟಿ ರೂಪಾಯಿನ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನ ಒಟ್ಟು ಇವತ್ತು 29 ಗ್ರಾಮಗಳಲ್ಲಿ ಇವತ್ತು ಈ ಪೂಜೆ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಏನು ಈ ಭಾಗದಲ್ಲಿ ಸುಮಾರು 26 ದೇವಸ್ಥಾನಗಳಿವೆ. 5 ಲಕ್ಷ, 10 ಲಕ್ಷ, 2 ಲಕ್ಷ ಈ ರೀತಿಯಲ್ಲಿ 26 ದೇವಸ್ಥಾನಗಳಿಗೆ 1,30,00,000 ರೂಪಾಯಿಯನ್ನು ಇವತ್ತು ಅವುಗಳ ಜೀರ್ಣೋದ್ಧಾರಕ್ಕೆ ಮೊದಲನೇ ಬಾರಿಗೆ ನಾನು ಅನುದಾನವನ್ನು ಒದಗಿಸಿಕೊಟ್ಟು ಇವತ್ತು ಆಯಾ ಗ್ರಾಮದ ಜನತೆ ಆ ಗ್ರಾಮ ದೇವತೆಗಳ ಜೀರ್ಣೋದ್ಧಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿದೆ. ಒಟ್ಟು 5,70,00,000 ರೂಪಾಯಿನ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿರುತ್ತೆ. ಇದು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಮತ್ತು ಅವರ ಆಚಾರ ವಿಚಾರಗಳಿಗೆ ತಮ್ಮ ದೇವರು, ಗ್ರಾಮ ದೇವತೆಗಳು ಇವುಗಳ ಒಂದು
ಸುಸ್ಥಿತಿಯಲ್ಲಿಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ತಕ್ಕಂಥ ಪ್ರಥಮ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಈಗಾಗಲೇ ನೀವೆಲ್ಲ ನೋಡಿದ್ದೀನಿ, ಎಲ್ಲ ಭಾಗದಲ್ಲಿ ಇವತ್ತು ನಾಲಾ ಆಧುನೀಕರಣದ ಕಾಮಗಾರಿಗಳು ನಡೀತಾ ಇರ್ತವೆ. ಮತ್ತು ಕುಡಿಯೋ ನೀರಿನ ಜಲಧಾರ ಯೋಜನೆ ಇವತ್ತು ಇಡೀ ಅಲಗೂರು ಮತ್ತು ಕಸಬಾ ಹೋಬಳಿಗೆ. ಸರ್ಕಾರಿ ಶಾಲೆಗಳನ್ನು ಇವತ್ತು ನಾನು ಖಾಸಗಿ ಅನುದಾನವನ್ನು ಬಳಕೆ ಮಾಡಿ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡೋದಂತೆಯೇ ಶಿಕ್ಷಣವನ್ನು ಡಿಜಿಟಲೀಕರಣಕ್ಕೆ ಒಳಪಡಿಸಿ ಖಾಸಗಿ ಶಾಲೆಯಲ್ಲೂ ಇಲ್ಲದೆ ಇರತಕ್ಕಂಥ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಸಿಗೋ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಮಳವಳ್ಳಿ ತಾಲೂಕನ್ನು ಮಾದರಿ ತಾಲೂಕಾಗಿ ನಾನು ಮಾಡ್ತಾಯಿದ್ದೀನಿ. ಮುಂದಿನ ವರ್ಷದಿಂದ ಅಂದರೆ ಈ ಮೇ ಜೂನ್ನಲ್ಲಿ ಯಾರೂ ಕೂಡ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಯ ವ್ಯಾಮೋಹಕ್ಕೆ ಒಳಪಡಬೇಡಿ, ಅಲ್ಲಿಗಿನ ಉತ್ತಮವಾದಂಥ ಶೈಕ್ಷಣಿಕ ವಾತಾವರಣವನ್ನು ನಾನು ಸರ್ಕಾರಿ ಶಾಲೆಯಲ್ಲಿ ಒದಗಿಸ್ಕೊಟ್ಟಿದ್ದೇನೆ ಅನ್ನೋದನ್ನು ತಿಳಿಸ್ತಾ, ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ 39 ಪ್ರೌಢಶಾಲೆಗಳಿಗೆ ಮಲ್ಟಿಮೀಡಿಯಾ ಸೆಂಟರ್ ಅಂದರೆ ಯಾವುದೇ ಒಂದು ಉನ್ನತವಾದಂಥ ಶೈಕ್ಷಣಿಕ ಒಂದು ಖಾಸಗಿ ಸಂಸ್ಥೆಯಲ್ಲೂ ಇಲ್ಲದೆ ಇರತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾನು ಮಳವಳ್ಳಿ ತಾಲೂಕಿನಲ್ಲಿ ಖಾಸಗಿ ಅನುದಾನದಲ್ಲಿ ಇದನ್ನು ಬಳಸ್ಕೊಟ್ಟಿದ್ದೇನೆ. ಇಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಯಾವ ಕಡೆಯೂ ಆಗಿಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾಧ್ಯಮ ಇದನ್ನು ಪದೇ ಪದೇ ಇದನ್ನು ನೀವು ಕೂಡ ವಿಮರ್ಶೆ ಮಾಡಿ, ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ನೋಡಿ, ಅದಕ್ಕೆ ಮಕ್ಕಳನ್ನು ಉಚಿತವಾದಂಥ ಶಿಕ್ಷಣ, ಅಲ್ಲಿ ಫೀಸ್ ಇಲ್ಲ, ಯೂನಿಫಾರ್ಮ್ ಫ್ರೀ ಇರುತ್ತೆ, ಪುಸ್ತಕ ಫ್ರೀ ಇರುತ್ತೆ, ಶೂ ಫ್ರೀ ಇರುತ್ತೆ, ಬಿಸಿ ಊಟ ಫ್ರೀ ಇರುತ್ತೆ. ಇಷ್ಟೆಲ್ಲ ಸವಲತ್ತು ಇರ್ತಕ್ಕಂಥ ಜಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಿರ್ಬೇಕಾದ್ರೆ ಯಾರೂ ಕೂಡ ದುಂದು ವೆಚ್ಚಕ್ಕೆ ಮನೆ ಮಂತನವನ್ನು ಒಳಪಡಿಸ್ಬಿಡಿ. ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಶೈಕ್ಷಣಿಕವಾದಂಥ ಉತ್ತಮ ವ್ಯವಸ್ಥೆ ಇದೆ ಅನ್ನೋದು ತಿಳಿಸ್ಲಿಕ್ಕೆ ಪ್ರತಿ ಗ್ರಾಮಕ್ಕೆ ಪ್ರತಿ ಮನೆಗೆ ಕೊಡುವಂಥ ಕೆಲಸನೂ ಮಾಡ್ತಾಯಿದ್ದೀನಿ. ವಿದ್ಯುತ್ ಸಮಸ್ಯೆ ಈಗಾಗಲೇ ಬಗೆಹರಿಸಿದ್ದೇನೆ, ಸಂಪರ್ಕ ರಸ್ತೆಯನ್ನು ಈಗಾಗಲೇ ಬಗೆಹರಿಸಿದ್ದೇನೆ. ಒಟ್ಟಾರೆ ಯಾವ ಪ್ರದೇಶವನ್ನು ನಿಕೃಷ್ಟವಾದಂಥ ತಾಲೂಕು ಅಥವಾ ಹಿಂದುಳಿದ ತಾಲೂಕು ಅಂತ ಹೇಳ್ತಾ ಇದ್ರು, ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಜನರ ಜೀವನಕ್ಕೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಇಷ್ಟರ ಜೊತೆಯಲ್ಲಿ ಸ್ವಾಮಿ ಮತಿತಾಳೇಶ್ವರ ನನಗೆ ಶಕ್ತಿಯನ್ನು ಇನ್ನಷ್ಟು ನೀಡಿ, ಅದರ ಆಧಾರದ ಮೇಲೆ ಮೇ ತಿಂಗಳಿನಲ್ಲಿ ಸರ್ಕಾರದಲ್ಲಿ ಕುಳಿತು ಮಾತನಾಡಿ ಅದರ ಜೀರ್ಣೋದ್ಧಾರವನ್ನು ವಿಶೇಷವಾಗಿ ಅದರಲ್ಲೇ ಸುಮಾರು 10 ಕೋಟಿ ಹಣ ಇದೆ ಅನ್ನೋದು ನಾನು ತಿಳಿಯಲ್ಪಟ್ಟಿದ್ದೆ. ಸರ್ಕಾರದಿಂದನೂ ಅದಕ್ಕೆ ಹೆಚ್ಚುವರಿ ಅನುದಾನವನ್ನು ಒದಗಿಸ್ಕೊಟ್ಟು ಪ್ರಖ್ಯಾತವಾದಂಥ ಪುಣ್ಯಕ್ಷೇತ್ರ ಅದು, ಭಾಳಷ್ಟು ಜನ ಹರಕೆ ಹೊತ್ಕೊಳ್ತಕ್ಕಂಥ ಪವಿತ್ರವಾದಂಥ ಸ್ಥಳವನ್ನು ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಆ ದೈವ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಭಾಗ್ಯ ನಮ್ಮದಾಗಲಿ ಅನ್ನೋಂಥ ಬೇಡಿಕೆ ಮಾಡ್ತಾ ಇದ್ದೀನಿ. ಮೇ ತಿಂಗಳಲ್ಲಿ ಅದರ ಪ್ರಯತ್ನವೂ ಕೂಡ ನಾನು ಮಾಡ್ತೀನಿ. ನಾಳೆನೂ ಕೂಡ ಕಸಬಾ ಹೋಬಳಿಯ ಒಂದು ಪಂಚಾಯಿತಿ ಜೊತೆಗೆ ಕಿರ್ಗಾವಲ್ ಹೋಬಳಿ ಪೂರ್ತಿ ಅಲ್ಲೂ ಕೂಡ ನಾಳೆ ಗುದ್ದಿ ಪೂಜೆ ಮಾಡ್ತಾಯಿದ್ದೀನಿ. ನಾಳಿದ್ದು ಬಿಜಿಪುರ ಹೋಬಳಿಯ ಒಂದು ಗುದ್ದಿ ಪೂಜೆ ಮಾಡ್ತೀನಿ. ಮತ್ತು ಸೋಮವಾರ ಕೂಡ ಬಿಜಿಪುರ ಹೋಬಳಿ ಉಳಿಕೆ ಮತ್ತು ಮಳವಳ್ಳಿ ಟೌನ್ನ ಕಾಮಗಾರಿಗಳನ್ನ ನಾನು ಗುದ್ದಿ ಪೂಜೆ ಮಾಡ್ತೀನಿ. ನನಗೆ ತಿಳಿದಂಗೆ ಸುಮಾರು 100 ಕೋಟಿ ರೂಪಾಯಿನ ಈ ಒಂದು ಮೂಲಭೂತ ಸೌಕರ್ಯದ ರಸ್ತೆ, ಚರಂಡಿ, ಕುಡಿಯೋ ನೀರು, ದೇವಸ್ಥಾನ ಇವುಗಳಿಗೆ ಅನುದಾನವನ್ನು ಒದಗಿಸಿಕೊಟ್ಟು ಜನರ ಒಂದು ಬೇಡಿಕೆಯನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.